ಮಳೆ ಬಂದರೆ ನಮಗೆ ಆ ಚಿರಂಡಿದು ಮನೆ ಒಳಗೆ ಬಂದಿರೋದು ವಾಶ್ರೂಮಿಂದ ಅಲ್ಲಿ ನೋಡ್ರಿ ಹೋಗಿದೆ ಗೊತ್ತಾಗುತ್ತೆ ನಿಮಗೆ. ತಡೀರಿ ತೋರಿಸ್ತೀನಿ. ನೋಡಿ ಓ ಐಸ್ ಕ್ರೀಮ್ ಎತ್ಕೊಂಡು ಲೆಸ್ಕೋ ಆಯಬೂಸ ರೈಡು ಮಸ್ತಾಗಿದೆ ಈ ಗಾಡಿಗೆ ಸೈಲೆಂಟ್ ಸರ್ ಹಾಕಿರಿ ಹೊಡೆದ್ರೆ ಎಲೆಕ್ಟ್ರಿಕ್ ಕಣೋದು ಚೇಂಬರ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಲೆಸ್ಕೋ. ಇವತ್ತು ನಮ್ಮ ಹಳೆ ಮನೆ ತೋರಿಸ್ತಾ ಇದ್ದೀನಿ. ಲೆಸ್ಕೋ ಗಾಯ್ಸ್, ಇದೇ ನಮ್ಮ ಹಳೆ ಮನೆ. ಹೆಂಗಾಗೋಗ್ಬಿಡಿದೆ. ಅಯ್ಯೋ ಯಪ್ಪ, ಈ ಮನೇಲಿ ಇದ್ದಿದ್ದು ಕರಿ ಅದೇ ವಾಶ್ರೂಮು. ಸಖತ್ತು. ಇಲ್ಲಿ ಒಂದ್ಸತಿ ಬುಲೆಟ್ ಬಂದು ಗುದ್ಬಿಟ್ಟಿದ್ದು ಗಾಯ್ಸ್ ನಮ್ಮ ಕಂಬಕ್ಕೆ, ಈ ಮನೆ ಕಂಬಕ್ಕೆ. ಆವಾಗ ನಾನು ಇಷ್ಟೇ ಇಟ್ಟಿರಲಿಲ್ಲ, ಇದನ್ನು ಮುಟ್ಟೋ ಅಷ್ಟು ತುಂಬ ಕುಳ್ಳುಕ್ಕಿದೆ, ಕುಳ್ಳುಕ್ಕಿದೆ ಇಲ್ಲಿದ್ದಾಗ. ಓಹೋ, ಫುಲ್ಲು ಗಲೀಜಾಗಿ ಹೋಗ್ಬಿಡಿದೆ. ಮಳೆ ಬಂದರೆ ನಮಗೆ ಆ ಚಿರಂಡಿದು ಮನೆ ಒಳಗೆ ಬಂದಿರೋದು ವಾಶ್ರೂಮಿಂದ ಅಲ್ಲಿ ನೋಡ್ರಿ ಹೋಗಿದೆ ಗೊತ್ತಾಗುತ್ತೆ ನಿಮಗೆ. ತಡೀರಿ ತೋರಿಸ್ತೀನಿ. ನೋಡಿ ನೋಡಿದ್ರ ನಮ್ಮ ಹಳೆ ಮನೆ ಇದು. ಈಗ ಯಾವ ರೇಂಜಿಗೆ ಹೋಗ್ಬಿಡಿದೆ ಅಂದರೆ ಇಲ್ಲಿ ಯಾರು ಇದ್ರು ಅಂತಲೇ ಗೊತ್ತಾಗೋದಿಲ್ಲ. ತಡೀರಿ ಒಳಗೆ ತೋರಿಸ್ತೀನಿ. ಒಳಗೆ ಯಾವ ರೇಂಜಿಗೆ ಆಗಿರೋದು, ಒಳಗೂ ಫುಲ್ಲು ಗಲೀಜಾಗ್ಬಿಟ್ಟಿದೆ ಗಾಯ್ಸ್. ಇದು ನಮ್ಮ ಹಳೆ ಮನೆಯ ಪರಿಸ್ಥಿತಿ ಗಾಯ್ಸ್. ನೀವು ನೋಡ್ದಂಗೆ ಇದು ನಮ್ಮ ಹಳೆ ಮನೆ. ಈಗ ನಾವು ಆಟ ಆಡ್ತಿದ್ದ ಜಾಗ ತೋರಿಸ್ತೀನಿ. ಅಂದರೆ ಈಗೆಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ನಾವು ಮೊದಲಿಗೆ ಕಟ್ಟೇ ಇರಲಿಲ್ಲ. ಇಲ್ಲಿ ಆಟ ಆಡ್ತಾಯಿದ್ವಿ ಗೋಲಿ ಎಲ್ಲ ಅಲ್ಲಿ. ಮತ್ತು ಇಲ್ಲಿ 3 ಕಲ್ಲಿಟ್ಟು 1 ಕಲ್ಲು ಹೊಡೆಯೋದು ಆಟ ಆಡ್ತಿದ್ವಿ. ಅದರಿಂದ ಡೂಪ್ಲಿಕೇಟ್ ನೋಟ್ ತಂದು ಸಿಗೋದಲ್ವ, ಅದನ್ನು ಆಟ ಆಡ್ತಾಯಿದ್ವಿ. ಇಲ್ಲೂ ಕೂಡ ಈಗೆಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ. ನಾನು ಏನು ತೋರ್ಸೋಕ್ಕಾಗಲ್ಲ. ನಾನು ಈಗ ಸ್ಟಾರ್ಟ್ ಮಾಡಿರೋದಂದರೆ ಏನೂ ತೋರ್ಸೋಕ್ಕಾಗ್ತಲ್ಲ. ಅದೇ ಇಲ್ಲಿ ನಾವು ಗೋಲಿ ಆಟ ಆಡ್ತಿದ್ವಿ. ಆ ಮರದ ಹತ್ರ ನಾವು ಸರ್ಕಲ್ ಮಾಡಿಕೊಂಡು ಬುಗ್ರಿ ಆಡ್ತಾಯಿದ್ವಿ. ಅಲ್ಲೊಂದು ಅಂಗಡಿ. ಇದು ನಮ್ಮ ರಾಣಿ ಈಗ ಬಂದಿರೋದು. ಒಳ್ಳೆ ಕ್ರೇಜಿ ಮಜಾ ಮಾಡಿದ್ದೀವಿ ಗಾಯ್ಸ್. ಇಲ್ಲಿದ್ದಾಗಂತೂ ನಾನು 3-4 ವರ್ಷದ ಕೆಳಗೆ ಸಖತ್ ಎಂಜಾಯ್ ಮಾಡಿದ್ವಿ. ಮಾತ್ರ ಸಖತ್ ಕ್ರೇಜಿ ಆಗಿತ್ತು. ಇಲ್ಲೆಲ್ಲ ಕುತ್ಕೊಂಡು ನಾವು WW ಕಾರ್ಡ್ಸ್ ಎಲ್ಲ ಆಡ್ತಿದ್ವಿ. WW ಕಾರ್ಡ್ಸ್ ಬರುತ್ತಲ್ಲ, ರೋಮನ್ ರೈನ್ಸು ಅವ್ರದ್ದೆಲ್ಲ ಇಲ್ಲೇ ಆಟ ಆಡ್ತಿದ್ವಿ ಕಟ್ಟೆ ಮೇಲೆ. ಇಲ್ಲಿ ಗೋಲಿ ಆಟ ಆಡ್ತಿದ್ವಿ. ಇಲ್ಲಿ ಗೋಲಿ ಆಟ ಆಡ್ಕೊಂಡು ಕೂತಿರ್ತಿದ್ವಿ. ಆಮೇಲೆ ಇಲ್ಲಿ ಕಸ ಹಾಕವ್ರೆ. ಮುಂಚೆ ನಾವು ಬೇರೆ ಏನೋ ಆಟ ಆಡ್ತಿದ್ವಿ ಗಾಯ್ಸ್. ಏನಕ್ಕೆ ನನ್ನ ಗಾಡಿಯಲ್ಲಿ ಈ ಥರ ಸಣ್ಣ ಕಲೆ ಆಗ್ತಾಯಿದೆ? ಮೇ ಬಿ ಕ್ಯಾಮ್ರಾದಲ್ಲಿ ಕಾಣ್ತಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಫುಲ್ಲು ಸಣ್ಣ ಕಲೆಗಳಾಗ್ತಾಯಿದೆ, ಏನಕ್ಕೆ ಅಂತ ಗೊತ್ತಿಲ್ಲ ಗಾಯ್ಸ್. ಈ ಶೆಡ್ ಒಳಗೆ ಸಖತ್ ಎಂಜಾಯ್ ಮಾಡಿದ್ದೀವಿ. ಬಟ್ ನಮ್ಮ ಮಗ ಊರಲ್ಲಿದ್ದಾನೆ. ಇಲ್ಲಾಂದರೆ ಶೆಡ್ ಒಳಗೆ ತೋರಿಸ್ತಾ ಇದ್ದೆ ನಾನು ಹೆಂಗಿತ್ತು ಏನೇನು ಅಂತ. ಅವ್ನು ಊರಲ್ಲಿದ್ದಾನೆ. ಅವ್ನಿಗೆ ಫೋನ್ ಮಾಡಿ ಕೇಳಿದೆ ಬರೋಕ್ಕೆ ಎಷ್ಟೊತ್ತಿ ಹೋಗುತ್ತೆ ಅಂತ. ಅವನು ಲೇಟ್ ಆಗುತ್ತೆ ಅಂದ. ನಾನು ಅಷ್ಟೊತ್ತೆಲ್ಲ ಕಾಯೋಕ್ಕಾಗಲ್ಲ, ಈಗ ಹೋಗಿ ಓಡಬೇಕು. ಲೆಸ್ಕೋ. ಅದೇ ಮನೆ, 2ನೇ ಮನೆ. ನಾವು ಓಡೋಣ. ಇಷ್ಟೇ. ಇಲ್ಲಿ ತುಂಬ ಮೆಮೊರೀಸ್ ಇದೆ. ಈಗ ಯಾರು ಹುಡುಗರು ಸಿಗ್ತಾಯಿಲ್ಲ, ಮಾತಾಡ್ಸೋಣ ಅಂದರೆ ಯಾರೂ ಇಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನೋಡೋಣ. ಈಗ ಕಂಟಿನ್ಯೂ ಮಾಡ್ಕೊಂಡು ಗಾಯ್ಸ್. ಈ ಮನೆ ನೋಡಿದ್ರೇ ನನಗೆ ಬೇಜಾರಾಗುತ್ತೆ. ಯಾಕಂದರೆ ನಾವಿದ್ದಾಗ ಚೆನ್ನಾಗಿ ಒಳ್ಳೆ ಮೆಮೊರೀಸ್ ಮಾಡ್ಕೊಂಡಿದ್ವಿ, ಎಲ್ಲ ಇತ್ತು. ಈ ಥರ ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ ನನಗೆ. ಇಲ್ಲಿ ಎಂತೆಂಥ ಕ್ಷಣಗಳು ಕಳೆದ್ವಿ ಅಂದರೆ ಸಖತ್ತು ಒಳ್ಳೆ ಮೆಮೊರೀಸ್ ಇತ್ತು. ಇರಲಿ, ಪರವಾಗಿಲ್ಲ. ಲೆಸ್ಕೋ. ಈ ಆಟೋ ಎಷ್ಟು ಚೆನ್ನಾಗಿತ್ತು ಗಾಯ್ಸ್. ಈಗೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಕಲ್ ಗುಜರಿ ಕೆಲಸ ಮಾಡ್ತಾರಂತೆ, ಅದಕ್ಕೆ ಈಗೆಲ್ಲ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ ಗಾಯ್ಸ್. ನಾವೀಗ ಹೊರಡೋ ಸಮಯ ಇಷ್ಟೇ. ನೆಕ್ಸ್ಟ್ ಟೈಮ್ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಮಾಡ್ತೀನಿ. ಈಗ ಟೈಮ್ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಬಂದಿರೋದು. ಈಗ 10 ಗಂಟೆ ಟೈಮು. ಅದಕ್ಕೆ ಓಡಬೇಕು. ಏನು ಮಾಡೋದು ಅಂತ ನೋಡೋಣ. ಡೈಲಿ ನೋಡೋಕ್ಕೆ ಸಖತ್ತು ಮೆಮೊರಿ ಇದೆ ಗಾಯ್ಸ್. ಇದು ಈ ಕಂಬಕ್ಕೆ ಕುಗ್ದಾಗ ನಾನು ಊರಲ್ಲಿ ಇರಲಿಲ್ಲ. ಇದು ಊರಿಂದ ನಾನು ಊರಿಗೆ ಹೋದಾಗ ಬುಲೆಟ್ ಗಾಡಿ ಗೊತ್ತಿದ್ದು. ಆ ರೇಂಜಿಗೆ ಗೊತ್ತಿದ್ರು ಈ ಕಂಬ ಇನ್ನೂ ಐತೆ. ನಾವು ಖಾಲಿ ಮಾಡಿಕೊಂಡು ಈ ರೇಂಜಿಗೆ ಆಳು ಬಿದ್ದೋದ್ರೂ
ಆ ಕಂಬ ಇನ್ನೂ ಇದೆ. ನೋಡಿ ವಾಶ್ರೂಮ್ ಅಂತ ಬಿಡಿ ಫುಲ್ಲು ಅಲ್ಲೆಲ್ಲ ಸೌದೆ ಹಿಡ್ಕೊಂಬಿಟ್ರೆ ಪಾಪ ಅಂಕಲ್ಲು ವರ್ಷದವರು. ಇದು ನಮ್ಮ ಸ್ವಂತ ಮನೆ. ಇದು ನಮ್ಮ ಸ್ವಂತ ಮನೆ ಅಲ್ಲ, ಬಾಡಿಗೆ ಇದ್ದಿದ್ದು ಮನೆ. ಹೇಳ್ತಿರೋದಷ್ಟೇ, ನಾನು ತೋರಿಸ್ತಾರದು. ಮೀಟ್ರ್ ಬಾಕ್ಸೇ ಕಿತ್ಕೊಂಡು ಹೋಗ್ಬಿಟ್ಟಾರೆ. ನಾವು ಕರೆಂಟ್ ಬಿಲ್ ಕಟ್ಟಿರಲಿಲ್ಲ, ಅದನ್ನೇ ಕಟ್ಟಿದ್ದು. ನಾವು ಹೋಗ್ಬೇಕಾದ್ರೆ ಕಟ್ಟಿದ್ವಿ. ಇವರು ಇಲ್ಲೋಗ್ತಿದ್ರು, ಅವರು ಕಟ್ಟಿರಲಿಲ್ಲ, ಕಿತ್ಕೊಂಡು ಹೋಗಿದ್ದಾರೆ. ಬನ್ನಿ ಮನೆಗೆ ಹೋಗ. ಫುಲ್ ಟೈಟ್. ಇದು ನಮ್ಮ ಮನೆ. ಇದು ನಮ್ಮ ದ್ರೌಪದಮ್ಮ ಸರ್ಕಲ್ ಗಾಯ್ಸ್. ಅಲ್ಲಿ ಫೀಲ್ಡ್ ಇತ್ತು ಒಳಗೆ, ಅಲ್ಲಿ ತೋರ್ಸೋಕ್ಕಾಗಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಅಲ್ಲೂ ಕ್ರಿಕೆಟೆಲ್ಲ ಆಡ್ತಿದ್ವಿ ನಾವು ಅವಾಗ. ಇದು ನಮ್ಮ ಸರ್ಕಲ್ಲು. ಆವಾಗ ಇಲ್ಲಿ ಸ್ವಲ್ಪ ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಈಗ ಹೊಸ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟವ್ರೆ, ನೋಡ್ಬೋದು ನೀವು. ಈ ಮಾಟೆಲ್ಲ ಇರಲಿಲ್ಲ ಆವಾಗ, ಫುಲ್ ಖಾಲಿ. ಹಿಂಗಡೆ ಗ್ರೌಂಡ್ ಇತ್ತು, ಅಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಈಗೆಲ್ಲ ಮಾಟ್ ಗಿಟ್ಟೆಲ್ಲ ಮಾಡ್ಕೊಂಬಿಟ್ಟವ್ರೆ. ಎಷ್ಟು ಆ ಫೀಲ್ಡ್ ತೋರಿಸ್ಬಿಟ್ಟು ನಾವು ಹೊರಡ್ತೀವಿ ಈಗ ಅಷ್ಟು. ಇದೇ ಫೀಲ್ಡಲ್ಲಿ ನಾವು ಕ್ರಿಕೆಟ್ ಆಡಿದ್ದು. ಇನ್ನೂ ಹುಡುಗರು ಆಡ್ತಾರೆ ಅನಿಸುತ್ತೆ ನೋಡಿ, ಅಲ್ಲೆಲ್ಲ ಕಲ್ಲೆಲ್ಲ ಇಟ್ಟಿದ್ದಾರೆ. ಕಲ್ಲೆಲ್ಲ ಇಟ್ಟವ್ರೆ, ಈಗೂ ಆಡ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಈಗ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಅವಾಗ ಸ್ವಲ್ಪ ಕ್ಲೀನಾಗೆಲ್ಲ ಮಾಡಿದ್ದಾರೆ. ನೀವು ದೇವರು ನೋಡ್ಬೋದು. ನಾನು ಸ್ನಾನ ಮಾಡಿಲ್ಲ, ಇಲ್ಲಾಂದರೆ ಒಳಗೆ ಹೋಗ್ತೀನಿ. ಸ್ನಾನ ಮಾಡಿಲ್ಲ ನಾನು. ಇದು ಫೀಲ್ಡ್ ಗಾಯ್ಸ್. ಇಲ್ಲಿ ನಾವು ಹೊಡೆದಾಡ್ಕೊಂಡಿದ್ದೀವಿ. ಡಬ್ಲ್ಯೂ ಫ್ಲೈಟೆಲ್ಲ ಆಡಿದ್ದೀವಿ ಇಲ್ಲಿ. ಸಕ್ಕತ್ ಅನ್ಕೊಳ್ಳಿ, ಮೆಮೊರೀಸ್ ಮಾತ್ರ ನಮ್ಮ ದ್ರೌಪದಮ್ಮ ಸರ್ಕಲಲ್ಲಿ. ಈ ಫೀಲ್ಡ್ ಸಕ್ಕತ್ ಹೊಡೆದಿದ್ದೀವಿ ಗೈಸ್. ಮತ್ತು ಕ್ರಿಕೆಟ್ ಆಡ್ತಿದ್ವಿ, ಮರ ಕೋತಿಗಳು ಆಡ್ತಿದ್ವಿ, ಮರದ ಮೇಲೆ ಹತ್ತಿ. ಈ ಜಾರುಬಣ್ಣಲ್ಲಿ ಜಾರ್ಕೊಂಡು ಆಟಾಡ್ತಿದ್ವಿ, ಸಕ್ಕತ್ತಾಗಿತ್ತು. ತುಂಬ ಮೆಮೊರೀಸ್ ಇದೆ ಗೈಸ್. ಈ ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತೀವಿ. ಇಲ್ಲೋದ್ರೆ 4, ಅಲ್ಲೋದ್ರೆ 6 ಗಾಯ್ಸ್. ಈಗೆಲ್ಲ ಸ್ಕೂಲು, ಈಗ ಯಾರು ಬಿಡಲ್ಲ ಅನ್ಸುತ್ತೆ ಕ್ರಿಕೆಟ್ ಆಡೋಕ್ಕೆ, ಆದರೂ ಆಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಈಗೆಲ್ಲ ಸ್ಕೂಲು ಅಲ್ಲೊಂದು ಇದೆಯಲ್ಲ ಗಾಯ್ಸ್, ಅದು ಇರಲಿಲ್ಲ ಆ ಕಡೆದು. ಇವೆರಡು ಈಗ ಬಂದಿರೋದು. ಇದಿತ್ತು, ಇದು ಫುಲ್ ಇತ್ತು. ಇದು ಫುಲ್ ಇತ್ತು. ಅದು ಬೇಬಿ ಸಿಟ್ಟಿಂಗ್ ಸ್ಕೂಲ್ ಅನ್ಸುತ್ತೆ, ಗೊತ್ತಿಲ್ಲ. ಅಲ್ಲೂ ಗೇಟ್ ಮಾಡಿಬಿಟ್ಟವ್ರೀಗ. ನೀವು ನೋಡ್ಬೋದು ಗಾಯ್ಸ್, ಅಲ್ಲೂ ಗೇಟ್ ಮಾಡಿಬಿಟ್ಟವ್ರೆ. ಮುಂಚೆ ಅಲ್ಲಿ ಗೇಟ್ ಇರಲಿಲ್ಲ, ಈಗ ಗೇಟ್ ಮಾಡಿಬಿಟ್ಟವ್ರೆ. ನೈಸ್. ಓಹೋ ಇದೆಲ್ಲ ಹಂಗೆ ರಿವೈಂಡ್ ಮಾಡ್ಕೊಂಡ್ರೆ ಒಳ್ಳೆ ಮೆಮೊರೀಸ್ ಇದೆ ಗಾಯ್ಸ್. ಇಲ್ಲಿ ಮಾತ್ರ ನಿಜವೂ ನಾನು ಹೇಳ್ತಿರೋ ಸುಳ್ಳಲ್ಲ, ನಿಜವೂ ಸಕ್ಕತ್ ಎಂಜಾಯ್ ಮಾಡಿದ್ದೀವಿ ಮಾತ್ರ. ಇಲ್ಲಂತೂ ಕ್ರಿಕೆಟ್ ಆಡ್ಕೊಂಡು ಅದು ಇದು ಮಾಡ್ಕೊಂಡು. ದೇವಸ್ಥಾನದ ಒಳಗೆ ಹೋಗೋಕ್ಕಾಗಲ್ಲ ನಾನು, ಯಾಕಂದರೆ ನಾನು ಸ್ನಾನ ಮಾಡಿಲ್ಲ. ಇದೇ ಗಾಯ್ಸ್ ಫೀಲ್ಡು. ಲೆಟ್ಸ್ ಗೋ, ಹೋಗೋಣ ಗಾಯ್ಸ್. ನಾನೀಗ ತಿಂಡಿ ಮಾಡಿಲ್ಲ ಅಂತ ಒಂದು ವಾಟರ್ ಬಾಟ್ಲಿ ಮತ್ತು ಮಜ್ಜಿಗೆ ಎತ್ಕೊಂಡು ಹೋಗ್ತಾಯಿದ್ದೀನಿ ಗಾಯ್ಸ್. ಇಲ್ಲಿ ಯಾವಾಗ ಪಾನಿಪುರಿ ಅಂಗಡಿ ಇತ್ತು, ಅಕ್ಕ ತಿಂತಾ ಇದ್ವಿ. ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ, ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಅಂಕಲ್ ಮಾಡೋರು ಗೋಲ್ಗಪ್ಪ, ಪಾನಿಪುರಿ ಎಲ್ಲ ಮಾಡೋರು, ತಿಂತಾ ಇದ್ವಿ ಸಕ್ಕತ್ತಾಗಿ. ನಾನು ನಾಯಬೂಸ ಅಲ್ಲಿ ನಿಂತಿದೆ ಗಾಯ್ಸ್. ನಾನೀಗ ತಣ್ಣಗೆ ಮಜ್ಜಿಗೆ ಕೊಡ್ಕೊಂಡು ಈಗ ಓಡಬೇಕು. ತುಂಬ ಬಿಸಿಲಿದೆ ಗಾಯ್ಸ್. ತುಂಬ ನೀರು ಕುಡಿಯೋದು ಒಳ್ಳೆಯದು. ನಾವು ಮಜ್ಜಿಗೆ ಕುಡಿತಾ ಇದ್ವಿ. ಮತ್ತು ಇಲ್ಲಿ ವಾಟರ್ ಬಾಟ್ಲ್ ಇದೆ. ಅಲ್ಲಪ್ಪ ಅದು ಇಲ್ಲಿ ವಾಟರ್ ಬಾಟ್ಲ್ ಇದೆ, ನೀರು ಕುಡಿತಾ ಇದ್ವಿ. ನಾನು ಬೆಳಗ್ಗೆ ತಿಂಡಿ ತಿಂದಿಲ್ಲ. ಗಾಯ್ಸ್ ಸಿಗ್ನಲಲ್ಲಿ ನಾವು ನಿಂತಿದ್ದೀವಿ. ಬ್ಯಾಕ್ ಸೈಡ್ ನೋಡ್ಬೋದು ಗಾಡಿಗಳಿದೆ. ಸಿಗ್ನಲ್ ನಿಂತಿದ್ದೀನಿ ಗಾಯ್ಸ್. ಅದು ಬಿಡ್ತು, ನಮ್ಮದು ಮಾತ್ರ ಬಿಡ್ತಾ ಇಲ್ಲ. ಅದು ಬಿಟ್ಟ ತಕ್ಷಣ ಪುರ್ರ ಅಂತ ಆಡ್ಸಲ್ಲ ನಾನು, ಹೋಗೋದೆ 10ರಲ್ಲಿ 15ರಲ್ಲಿ. ನಾವು ಅಮ್ಮ ಕೂತೈತೆ, 2 ಐಸ್ ಕ್ರೀಮ್ ಎತ್ಕೊಂಡು ಲೆಸ್ಕೋ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಅಮ್ಮ. ಕಾಣ್ತಿದ್ದೀನಾ? KFC ಒಂದು ದಿವಸ ಹೋಗ್ಬೇಕು ಗಾಯ್ಸ್, ಹೋಗೋಣ. ನಮ್ಮಮ್ಮ ಬರ್ತಿದೆ.
ನೋಡೋಕೆ ಬಂದಿದ್ದೀವಿ ಗಾಯ್ಸ್ ನಾವು. ಈಗ ಇಲ್ಲಿ ಹೆಂಗೆ ಹೋಗುತ್ತೆ ನೋಡ್ರಿ. ಓ ಪಾಡಿಗೆ ಹೋಯ್ತು ಗಾಯ್ಸ್. ಬೆಳಗ್ಗೆ ರೇಷನ್ ಕೊಡಲಿಲ್ಲ, ಸಂಜೆ ಬಾ ಅಂತ ಹೇಳಿದರು. ಅದಕ್ಕೆ ಈಗ ಮತ್ತೆ ಗೋಪಾಳಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಸತಿ ಕ್ಲಿಯರಾಗಿ ಹೇಳ್ತೀನಿ. ಅವಾಗ ಕ್ಲಿಯರಾಗಿ ಹೇಳೋಕ್ಕಾಗಲಿಲ್ಲ, ಬೆಳೆ ಕ್ಲಿಯರಾಗಿ ಹೇಳ್ತೀನಿ. ಇವಾಗ ಕ್ಲಿಯರಾಗಿ ಹೇಳ್ತೀನಿ. ಲೆಸ್ಕೋ ಅಲ್ಲೋದ ಮೇಲೆ ಸಿಗ್ತೀನಿ ರೇಷನ್ ಆಗೋದ್ರಿಂದ. ಗಾಯ್ಸ್ ನಾವು ಅಮ್ಮಂಗೆ ಹೇಳಿದೆ ಗಾಯ್ಸ್, ನಾವು ಈ ಅಕ್ಕಿ ಚೀಲ ತೂತಾಗಿದ್ದು ಕ್ಲೀನಾಗಿ ಹೊಲ್ದು ಕೊಡು ಅಂತ. ನಮ್ಮ ಅಮ್ಮ ಹೊಲ್ದೇ ಕೊಡಲಿಲ್ಲ. ಈಗ ಅದು ಕಟ್ಟಿದ್ದೀನಿ ಕ್ಲೀನಾಗೆ, ನೋಡ್ಬೇಕು ತೊಗೊಂಡೋಗ್ತೀನಿ ಲೆಸ್ಕೋ. ಹಂಗೆ ಮತ್ತೆ ಒಂದ್ಸತಿ ಮನೆ ತೋರಿಸಿ ಮತ್ತೆ ಏನೋ ಹೇಳಬೇಕಿದೆ. ಗಾಯ್ಸ್ ಇಲ್ಲಿ ಮದುವೆ ಮನೆ ಇದು. ಫಸ್ಟಿಗೆ ಇಲ್ಲಿ ಊಟಕ್ಕೆ ಬಂದಾಗ ಫಸ್ಟಿಗೆ ಮಾಮೂಲಿ ಸಣ್ಣ ಹುಡುಗ ಜೊತೆ ಬರ್ತೀನಿ, ಹೊಡೆದು ಹೊಡಿಸ್ತಾ ಇದ್ರು. ಆಮೇಲೆ ಹೋಗ್ತಾ ಇವ್ರ ಮೊಮ್ಮಕ್ಕಳು ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರೆ ಬೇರೆ. ಆಮೇಲೆ ಡೈರೆಕ್ಟಾಗಿ ನುಗ್ಗಿ ಊಟ ಮಾಡ್ತೀವಿ. ಈಗ ಅವ್ನಿಗೆ ಕರೆಯೋಣ ಅಂತಿದ್ದೀನಿ, ಅವ್ನು ನಿಧಾನಲ್ಲಿ ಹೋಗ್ತಿದ್ದ. ನೋಡೋಣ ಬನ್ನಿ. ದಿನೇಶ್ ದೇನು ಎಷ್ಟು ಊರು ಬರ್ತಾ ಇಲ್ಲ ಗಾಯ್ಸ್. ಏನು ಮಾಡಿದ್ವಿ ಹೊರಡೋದು, ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲೂ ಎಲ್ಲ ಗೋಲಿ ಆಟ ಆಡ್ತಿದ್ವಿ. ಆ ಕಡೆ ಎಲ್ಲ ಈಗ ರೋಡ್ಗಳಾಗ್ಬಿಟ್ಟೆ ಗಾಯ್ಸ್. ಇಲ್ಲಿ ಮನೆಯೇ ಇರಲಿಲ್ಲ ಗಾಯ್ಸ್, ಈಗ ಮನೆ ಕಟ್ತವ್ರೆ. ಆವಾಗ ಹೆಂಗಿತ್ತು ಅಂದರೆ ಹುಲ್ಲುಗಳೆಲ್ಲ ಬೆಳ್ಕೊಂಡು ನಮ್ಮೆಷ್ಟು ಒಂದು 10 ಬಾಲೇನ ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ನಂದು ಒಬ್ಬಂದೇ ಅಲ್ಲ, ಸುಮಾರು ಜನ. ಈಗ ಬಿಲ್ಡಿಂಗ್ಗಳು ನೋಡ್ತಾ ಇದ್ರೆ ಬೇಜಾರಾಗಿ ಸ್ವಲ್ಪ ಆಟ ಆಡ್ತಿದ್ವಲ್ಲ ದೇಶ ಇದೆ. ಇಲ್ಲಿ ಮುಂಚೆ ಕಸ ಇರಲಿಲ್ಲ. ನಾವು 3 ಗೋಲಿ ಹಿಡ್ಕೊತಿದ್ವಿ. 3 ಗೋಲಿಯಲ್ಲಿ 3 ಗೋಲಿನೂ ಇಟ್ಟು 1 ಗೋಲಿಲಿ ತೊಗೊಂಡು ಹೊಡಿಬೇಕು. ಅವ್ರು ಯಾವ್ದು ಹೇಳ್ತಾರೋ ಹೊಡಿಬೇಕು. ಅದಕ್ಕೆ ಇಷ್ಟು ರೂಪಾಯಿಗೆ ಅಂತ ಕೊಡಬೇಕು. ಅಂದರೆ ಫೇಕ್ ನೋಟ್ಸು ಕೊಡಬೇಕಿತ್ತು. ಅವಾಗ ಫೇಕ್ ನೋಟ್ಸ್ ಎಲ್ಲ ಕೊಡಬೇಕಿತ್ತು. ಸೋತ್ರೆ ನಾವು ಗೆದ್ದರೆ ರಿಟರ್ನ್ಸ್ ನಾವು ಎಷ್ಟು ಹೇಳಿದ್ವಿ ಅಷ್ಟು. ಸಖತ್ ಕ್ರೇಜಿಯಾಗಿರ್ತಿತ್ತು ಇಲ್ಲೆಲ್ಲ. ಆದರೆ ಈಗ ಕಸ ಹಾಕೋಕ್ಕೆ ಜಾಗ ಮಾಡ್ಕೊಂಡ್ಬಿಟ್ಟವ್ರು, ಏನು ಮಾಡೋಕ್ಕಿಲ್ಲ. ನಾವು ಈ ಅಕ್ಕಿನ ನಿಧಾನಕ್ಕೆ ತೊಗೊಂಡೋಗ್ತಾಯಿದ್ದೀವಿ ಎಸ್ಕೋ. ಗಾಯ್ಸ್ ಸಂಜೆ ಆದರೆ ಸಾಕು, ಇಲ್ಲೆಲ್ಲ ಗೋಲಿ ಬುಗುರಿ ಎಲ್ಲ ಆಟ ಆಡ್ತಾ ಇದ್ವಿ. ಈಗ ಕಸ ಅಲ್ಲಿ ಹಾಕ್ತಿದ್ದಾರೆ. ಮೇಬಿ ಅಲ್ಲಿತ್ತು ಮುಂಚೆ, ಆ ಕಡೆ ಸೈಡೇನೋ ಗೊತ್ತಿಲ್ಲ ನನಗೆ. ಆಟ ಆಡ್ತಾ ಇದ್ವಿ. ಇಲ್ಲಂತೂ ಸಖತ್ ಆಡಿದ್ವಿ ಗೋಲಿ ಅದೆಲ್ಲ. ಅಲ್ಲಿ ಮುಂದಕ್ಕೆ ಅಲ್ಲಿ ತೆಂಗಿನ ಮರ ಕಾಣಿಸಿದ್ಯಲ್ಲ, ಅದ್ರ ಕೆಳಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಲೆಟ್ಸ್ಗೋ ಅಷ್ಟೇ, ಮನೆಗೆ ಹೋಗೋಣ. ಗಾಯ್ಸ್ ಅಲ್ಲಿ ಬೋಂಡ ಮಾಡ್ತಾ ಇದ್ದಾರೆ. ಅಲ್ಲಿ ಬೋಂಡ ಮಾಡ್ತಾ ಇದ್ದಾರೆ ನೋಡ್ರಿ, ಅಲ್ಲಿ ಸಖತ್ ಜಾಗದಲ್ಲಿ. ಈಗ ಇಲ್ಲಿ ಮಾಟ ಆಗಿರೋದ್ರಿಂದ ಇಲ್ಲಿ ಹೋಗ್ತಾರೆ. ಅಂದರೆ ಬೋಂಡ ತಿನ್ನಕ್ಕಲ್ಲ, ಬೇರೆ ಐಟಮ್ಸ್ ಲೆಟ್ಸ್ಗೋ. ಓಡುವ ಸಮಯ. ಅಲ್ಲಿ ಮುಂಚೆ ಮನೆಯದಾಗ ಇಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕೆ ಬರ್ತಾಯಿದ್ವಿ. ಮತ್ತು ಇಲ್ಲೊಂದು ಪಾರ್ಕ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಯೋಗಾಸನ ಎಲ್ಲ 5 ಗಂಟೆಗೆ ಬಂದು ಮಾಡಿಸ್ತಾ ಇದ್ರು ನಮ್ಮ ಜಿ ಅಂತಿದ್ದಾರೆ. ಓ ವಾವ್ ಗಾಯ್ಸ್, ಈಗ ಸಖತ್ ಇಂಪ್ರೂವ್ಮೆಂಟ್ ಮಾಡೋರೆ. ಆ ಜಿಮ್ ಥರದೆಲ್ಲ ಹಾಕೋರೆ. ವಾವ್. ನಾವೀಗ ಇಲ್ಲೆಲ್ಲ ಮಣ್ಣಿತ್ತು, ಅವು ಕುತ್ಕೊಂಡು ಆಟ ಆಡೋಬೇಕಿದ್ರೆ, ಯೋಗಾಸನ ಮಾಡಬೇಕಿದ್ರೆ, ಎಲ್ಲ ಮಾಡಬೇಕಿದ್ರೆ 4 ವರ್ಷದ ಕೆಳಗೆ ಜಿ ಅಂತ ಒಬ್ಬರಿದ್ದಾರೆ. ಅವ್ರು ಇಲ್ಲಿ ಬೆಳಗ್ಗೆ ಎಲ್ಲರೂ ಬಂದು ಮೈಂಡ್ ಫ್ರೆಶ್ ಆಗಿ ಆಟ ಆಡಿಕೊಂಡು, ಮತ್ತು ಏನಂತ ಅದಕ್ಕೆ ಶೀಟ್ಗಳಲ್ಲಿ ಏನೋ ಓದಕ್ಕೆ ಕೊಡ್ತಿದ್ರು, ಅದನ್ನೆಲ್ಲ ಓದ್ಕೊಂಡು ಪ್ರಾರ್ಥನೆಗಳು ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಬೆಳಗ್ಗೆ 5 ಗಂಟೆಗೆ ರುದ್ರೇಶ್ ಅಣ್ಣ ಅಂತ ಒಬ್ಬಿದ್ರು, ಅವ್ರು ನನಗೆ ಕರ್ಕೊಂಬರ್ತಿದ್ರು ಈ ಪಾರ್ಕಲ್ಲಿ. ಈ ಪಾರ್ಕ್ ಹಿಂಗೆ ಇರಲಿಲ್ಲ ಗಾಯ್ಸ್. ಇಲ್ಲಿ ಸೈಡಲ್ಲಿ ಕಾಣಿಸಿದ್ವಿ, ಅಲ್ಲಿ ಕಬಡ್ಡಿ ಆಟ ಆಡ್ತಿದ್ವಿ. ಅಲ್ಲಿ ಕಬಡ್ಡಿ ಆಟ ಆಡ್ತಿದ್ವಿ. ಮತ್ತು ಆ ಜಾರಗುಂಡೆ ಇರೋ ಸೈಡಲ್ಲಿ ಇದು ಸರ್ಕಲ್ ಇರುತ್ತೆ. 4 ಸರ್ಕಲ್ ಹಾಕ್ತಾರೆ, ಮಧ್ಯದಲ್ಲಿ ಒಬ್ಬರು ನಿಲ್ಲಿಸ್ತಾರೆ. 4 ಸರ್ಕಲಲ್ಲಿ ಏನೋ ಇತ್ತು ಗೈಸ್, ಅದು ನನಗೆ ಮರ್ತೋಗ್ಬಿಡುತ್ತೆ. ಏನೋ ಕ್ರೇಜಿ ಗೇಮ್ ಇತ್ತು. ಮತ್ತು ಕಬಡ್ಡಿ ಮಾತ್ರ ಇಲ್ಲಿ ಆಡ್ತಿದ್ವಿ. ಆ ಗ್ರೌಂಡ್ ಕಾಣಿಸ್ತಿದೆ ಸಣ್ಣದು, ಈ ಕೋಟಲ್ಲಿ ಆಡ್ತಿದ್ವಿ ಕಬಡ್ಡಿ. ಸಖತ್ತಾಗಿರ್ತಿತ್ತು. ಏನಂತೀರ ಅವಾಗೆಲ್ಲ. ನಮಗೆ ಜಿ ಅಂತ ಒಬ್ರು ಇದ್ರಲ್ಲ, ಅವ್ರು ನೋಡ್ಸು 2 ವರ್ಷ ಆಯ್ತು ನಾನು ಇಲ್ಲೇ ಮೇಲೆ ಮನೆ. ನನಗೆ ಹೋಗಕ್ಕೆ ಒಂಥರ ಆಗುತ್ತೆ, ಅವ್ರು ಇದ್ದಾರಾ ಇಲ್ವೋ ಅಂತ ನಾನು ಅಂದರೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೋ ಏನೋ ಅಂತ ಗೊತ್ತಿಲ್ಲ ನನಗೆ. ಒಂದು ಸತಿ ಹೋಗ್ತೀನಿ, ತೋರಿಸ್ತೀನಿ ಹೋದಾಗ. ಈಗ ಬೇಗ ಹೋಗ್ಬೇಕಲ್ಲ, ಹೆಂಗೋ ಇಷ್ಟು ಡೌನ್ ಬಂದಿದ್ನಲ್ಲ, ಮತ್ತೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ರೇಷನ್ ತೊಗೊಂಡು ಲೆಟ್ಸ್ಗೋ.
ಇಲ್ಲಿ ಮುಂಚೆ ಸಖತ್ ಫನ್ ಮಾಡ್ತಾ ಇದ್ವಿ, ಆಟ ಆಡ್ತಾ ಇದ್ವಿ. ಗಾಯ್ಸ್ ಆರು ನುಡಿತಾನೆ ಇದೀನಿ, ಕೇಳಿಸ್ತಾನೆ ಇಲ್ಲ ಅವನಿಗೆ. ಒಳಗೆ ಹೋಗ್ಬಿಟ್ಟ. ಗಾಯ್ಸ್ ಆರು ನುಡಿತಾ ಇದ್ದೀನಿ ಗಾಯ್ಸ್, ಅವ್ನು ಕೇಳ್ತಲ್ಲ. ಈ ಗಾಯ್ಸ್ ಅವಾಗ ಸಾರು ಹೊಡಿತಾ ಇದ್ದೀನಿ. ಇಳಿದೇ ಹೋಗ್ಬಿಡೋಣ ಬಿಡಿ, ಬೆಟ್ರು. ಹೊರಗೆ ಬಂದಾಗ ಅಯ್ಯೋ ಮತ್ತೆ ಹೋಗ್ಬಿಡ, ಬೆಲೆನೇ ಇಲ್ಲ. ಕೌಶಿಕ್ ಎಷ್ಟು ಆರು ಹೊಡಿಯೋದಿಲ್ಲೇ, ಆರನ್ನು ಹೊಡೆದು ಸಾಕಾಗೋಯ್ತು ನಂಗಂತೂ. ಇದು ಲೇ ಈ ಗಾಡಿ ನೋಡ್ಸೋಕ್ಕಾಗುತ್ತೇನೋ ನಾನು. ನಮ್ಮ ಹುಡ್ಗಂದು ಆಯಾ ಬುಜ ನೋಡಿ ಗಾಯ್ಸ್, ಬ್ರೇಕ್ ಇಲ್ಲ ಏನಿಲ್ಲ, ಮಡಗಟ್ಟಲ್ಲಿ ಒಂದೇ ಹಾಕ್ಸೋನೆ. ಅದು ನಾನು ಯಾವುದೋ ಹುಡುಗಿ ಜೊತೆ ಬಂದೀನಿ ಗಾಯ್ಸ್. ಹಾಂ ಮಾಡೋ, ಈಗ ಎಲ್ಲರ ಹತ್ರ ಹೋಗಿ ಹಿಂಗೆ ಮಾಡಿಸ್ಕೊಂಡು ಬರ್ತೀನಿ. ಇದು ನಾನು ಮಾಡಪ್ಪ ನೋಟಿಫಿಕೇಷನು, ಇಲ್ಲಾಂದರೆ ಯಾವ ಬ್ಲಾಗು ಗೊತ್ತಾಗಲ್ಲ. ಫೈನಲಿ ಗಾಯ್ಸ್ 18 ಆಯಿತು. ಮಾಡ್ಕೊಳ್ರಿ ಸರಿಯೋ. ಅಲ್ಲ ಕಣೋ, ಸಬ್ಸ್ಕ್ರೈಬ್. ಹಾಂ ಫೈನಲಿ 18, 13 ವೀಡಿಯೋಸ್ ಫ್ರೀದಾಗ ನೋಡಪ್ಪ. ನೋಡೋಣ. ಸಬ್ಸ್ಕ್ರೈಬ್ಗಳಲ್ಲಿ ಅಂತೆ. ಸಬ್ಸ್ಕ್ರೈಬ್. ಇವತ್ತು ಏನು ಬಜಾರಲ್ಲಿ ಇರೋದು ಒಂದೇ ಒಂದವ ಗೊತ್ತಲ್ಲ, ನಾವು ಫಾಕ್ಸ್ ಬೈ ಪವರು ಇಡೀ ಕರ್ನಾಟಕ ಎಲೆಕ್ಟ್ರಿಕ್ ಸ್ಕೂಟಿನೇ ಪವರ್ಗಳು. ಅಪ್ಪ ಬಡವರಪ್ಪ ಎಲೆಕ್ಟ್ರಿಕ್ ತೊಗೊಂಡಿದ್ದೀವಿ, ನೀವು ಶ್ರೀಮಂತರು. 1 ಕಾರು 2 ಬೈಕು. ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ಮಳೆ ಮನೆ ಅದೇ, ಅಲ್ಲಿ 6 ವರ್ಷ ಇದ್ವಿ. 6 ವರ್ಷ ತುಂಬಾ ಕಷ್ಟ ಇತ್ತು ಅಲ್ಲಿ. ಯಾಕಂದರೆ ಅದು ಮಳೆ ಬಂದರೆ ಚರಂಡಿ ನೀರೆಲ್ಲ ಮನೆ ಒಳಗೆ ಬಂದುಬಿಟ್ಟೋದು, ಕೆಳಗೆ ತೂಗ್ತಾ ಇತ್ತು, ಅಲ್ಲಿಂದ ಬಂದುಬಿಟ್ಟಿರೋದು. ನಮಗೆ ಜಾಸ್ತಿ ಬಿಡ್ತು, ಪಕ್ಕದ ಮನೆಗೆ ಸ್ವಲ್ಪ ಕಮ್ಮಿ ಬರ್ತಾಯಿತ್ತು, ಅವರಿಗೂ ಬರ್ತಾಯಿತ್ತು ಆಬ್ವಿಯಸ್ಲಿ. ನಮಗೆ ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು. ಅದನ್ನು ತೆಗಿಯೋಷ್ಟೊತ್ತಿಗೆ ರಾತ್ರಿ ಎಲ್ಲ ನಾನು ಪಕ್ಕದ ಮನೆಯವ್ರು ಹೋಗಿ, ಅಂದರೆ ಪಕ್ಕದ ಮನೆಗೆ ಹೋಗಿ ಮಲಗ್ತಿದ್ದೆ. ಪಕ್ಕದ ಮನೆಗೆ ಹೋಗಿ ಮಲಗಿ ಬೆಳಿಗ್ಗೆ ಅದು ಬರ್ತೀವಿ. ನಮ್ಮ ಅಪ್ಪ ಅಮ್ಮ ಅಲ್ಲೇ ಕ್ಲೀನ್ ಮಾಡಿ ಅದರಲ್ಲೇ ಮಲಗ್ತಾಯಿದ್ರು. ಅಂದರೆ ಒಳ್ಳೆ ಮೆಮೊರೀಸು ಇದೆ, ಕೆಟ್ಟದೇ ಒಳ್ಳೆಯದಿದೆ, ಒಳ್ಳೆ ಮೆಮೊರಿ ಇದೆ. ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ, ಸಖತ್ ಕ್ರೇಜಿ ಆಗಿತ್ತು. ಮತ್ತಿನ್ನೇನು ಹೇಳೋದು, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತಲೇ ಹೇಳ್ತಾ, ಇಲ್ಲಿವರೆಗೂ ಯಾರು ನೋಡಿದ್ರು ಅವ್ರಿಗೆ ತುಂಬ ಧನ್ಯವಾದಗಳು ಅಂತಲೇ ಹೇಳ್ತಾ, ಬಾಯ್ ಲವ್ ಯು, ಟಾಟಾ.